ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಿತ್ರರೇ, ನಿಮಗೆ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮಗೆ ನೀಡ್ತೀನಿ. ಪ್ರಕೃತಿಯ ಮಾಹಿತಿ. ಈ ಪ್ರಕೃತಿ ದತ್ತವಾದ ದೇವತಾ ಶಕ್ತಿ ಅಥವಾ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಒಂದು ಚಿಕ್ಕ ಮಾಹಿತಿ ನಿಮಗೆ ಆರೋಗ್ಯ ಭಾಗ್ಯಕ್ಕೆ ಸಿಗುತ್ತೆ. ನೆನಪಿಟ್ಕೊಳ್ಳಿ. ಈಗ ನಾನು ಮರದ ಮೇಲೆ ಇದ್ದೀನಿ. ಯಾವ ಮರದಲ್ಲಿ ನಾನು ಕುಳಿತಿದ್ದೀನಿ ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಬೇಕು. ಗೊತ್ತಾಯ್ತಲ್ಲ? ಇದು ನೋಡಿ, ನಲ್ಲಿಕಾಯಿ ಆಮ್ಲ, ನಲ್ಲಿಕಾಯಿ ಸಾಕಷ್ಟು ಹಣ್ಣುಗಳ ಪಾಕದಿಂದ ಮಾಡಿರ್ತಕ್ಕಂಥ, ಸಾಕಷ್ಟು ಹಣ್ಣುಗಳ ಆಮ್ಲೀಯದಿಂದ ಮಾಡಿರ್ತಕ್ಕಂಥ ಒಂದು ಸ್ವೀಟ್, ರುಚಿಕರವಾದ ಸಿಹಿಯಾದ ನಲ್ಲಿಕಾಯಿ ಹಣ್ಣುಗಳು. ಇದು ಪತಂಜಲಿಯವರ ಆಮ್ಲ ಅವರು ಮಾಡಿರ್ತಕ್ಕಂಥ ನಲ್ಲಿಕಾಯಿದು. ಗೊತ್ತಾಯ್ತಲ್ಲ? ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಾನು ನಿಮಗೆ ನಲ್ಲಿಕಾಯಿ ಮರ ಎಲ್ಲಿದೆ, ನಮ್ಮ ಮನೆ ಹತ್ರ, ಮನೆ ಹಿಂದೆ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ನಲ್ಲಿಕಾಯಿಯಿಂದ ಏನೆಲ್ಲ ಉಪಯೋಗ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯೋಗ ಆಗುತ್ತೆ, ಇದು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಎಷ್ಟೆಲ್ಲ ಹುಮ್ಮಸ್ಸಿರುತ್ತೆ, ಶಕ್ತಿದಾಯಕವಾಗಿರುತ್ತೆ, ರೋಗಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಾನು ಈ ಒಂದು ನಲ್ಲಿಕಾಯಿ ಆಮ್ಲೆಯ ಬಗ್ಗೆ ತಿಳಿಸಿದ್ದೀನಿ. ಇವತ್ತು ನಾನು ನಿಮಗೆ ಡೈರೆಕ್ಟಾಗಿ ನಲ್ಲಿಕಾಯಿ ಮರ, ಕಾಡು ನಲ್ಲಿ, ಏನಲ್ಲಿ ಕಾಡಿನಲ್ಲಿರುತ್ತಲ್ಲ, ಒರ್ಜಿನಲ್ ಕಾಯಿ, ಅದು ನಲ್ಲಿ, ಕಾಡು ನಲ್ಲಿ ಅಂತಾರೆ. ಕಾಡು ನಲ್ಲಿ ಮರದ ಹಣ್ಣುಗಳು, ಕಾಯಿಗಳದು. ಆ ಕಾಯಿಗಳು ಮರದ ಹತ್ರ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ನೋಡಿ, ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಒಂದಷ್ಟು ಜಾಗ. ಈ ಜಾಗ 3.5 ಎಕರೆ ಇರುತ್ತೆ. ರಾಗಿ ಬೆಳೆದಾಯಿತು, ಅದನ್ನು ಕಟಾವು ಮಾಡಿ ಆಯಿತು. ಇದು ನಮ್ಮ ಮನೆ ಮುಂದೆ ಬೆಳೆದಿರ್ತಕ್ಕಂಥ ಒಂದು ತುಳಸಿ ಗಿಡ. ಹಾಗೆ ಮನೆಯ ಅಕ್ಕಪಕ್ಕ ಮರಗಳಿರುತ್ತೆ. ನಾನೀಗ ನಲ್ಲಿಕಾಯಿ ಮರದ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಲ್ಲಿಕಾಯಿ ಮರದ ಹತ್ರ, ಕಾಡು ನಲ್ಲಿಕಾಯಿ ಮರದ ಹತ್ರ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ನೋಡಿ, ನಾನು ವಾಸ ಮಾಡ್ತಕ್ಕಂಥ ಮನೆ. ಈ ಮನೆ ನಮ್ಮದಲ್ಲ, ಬೇರೆಯವ್ರದ್ದು. ಈ ಮನೆ ಮುಂದೆ ಇರತಕ್ಕಂಥ 3.5 ಎಕರೆಯಿಂದ 4 ಎಕರೆ ಜಮೀನಿದು. ರಾಗಿ ಬೆಳೆದಿದ್ದಾರೆ, ಅದರಲ್ಲಿ ಮಾವಿನ ಗಿಡ ಇದೆ. ಇದು ಬೇರೆಯವ್ರದ್ದು, ಕೋಲಾರ ಜಿಲ್ಲೆ, ಬೇರೆಯವ್ರದ್ದು. ಈ ಮನೆಯಲ್ಲಿ ನಾನು ಸುಮಾರು 6 ವರ್ಷಗಳ ಮೇಲಾಯಿತು ಇಲ್ಲಿ ಬಂದು ವಾಸ ಮಾಡ್ತಾಯಿದ್ದೀನಿ. ನೋಡಿ, ಮಳೆಗಾಲದಲ್ಲಿ ಯಾವ ರೀತಿ ಹುಲ್ಲಿರುತ್ತೆ, ಇಲ್ಲಿ ಮನೆ ಮುಂದೆ ಬರೀ ಹುಲ್ಲಿರುತ್ತೆ, ಬೆಳ್ಕೊಂಡಿರುತ್ತೆ. ಆದರೆ ಇದನ್ನು ಮಳೆಗಾಲದಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗಲ್ಲ, ಮಳೆ ಪದೇ ಬೀಳ್ತಾ ಇರುತ್ತೆ. ಅದಕ್ಕೆ ಕ್ಲೀನ್ ಮಾಡಿಲ್ಲ. ಮನೆ ಮುಂದೆ ಓಡಾಡೋಕ್ಕೂ ಜಾಗ ಇಲ್ಲ, ಬರೀ ಸ್ವಲ್ಪ ಮಾತ್ರ ಜಾಗ ಇದೆ. ಗೊತ್ತಾಯ್ತಲ್ಲ? ಇಲ್ಲೊಂದು ತುಳಸಿ ಗಿಡ ಇದೆ, ಇದು ನಾನು ಕುಡಿಯುವ ನೀರಿಗೆ ಯೂಸ್ ಮಾಡ್ತೀನಿ. ಸರಿ, ಈಗ ನಾನು ನಿಮಗೆ ನಲ್ಲಿ ಮರದ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ನಲ್ಲಿಕಾಯಿ ಮರದ ಹತ್ರ ನೋಡಿ ಇವರೇ, ನಾವು ಮನೆ ಪಕ್ಕದಲ್ಲಿದ್ದೀನಿ ನಾನೀಗ. ಇಲ್ಲಿಂದ ನೋಡಿದ್ರೆ ದೂರದಲ್ಲಿ ಒಂದು ನಿಮಗೆ ಮಾವಿನ ತೋಪು ಕಾಣುತ್ತೆ. ನೋಡಿದ್ರ ಆ ಮಾವಿನ ತೋಪು ಹತ್ರ ನಲ್ಲಿ ಮರ ಇರುತ್ತೆ, ನೆಲ್ಲಿಕಾಯಿ ಮರ ಇರುತ್ತೆ. ನೋಡಿ, ಲೈಟಾಗಿ ಕಾಣಿಸ್ತಾ ಇದ್ದದು. ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನೀಗ ನಿಮಗೆ. ಇದು ನಮ್ಮ ಮನೆ ಹಿಂದೆ ಇರೋದು, ದಕ್ಷಿಣ ಭಾಗಕ್ಕೆ. ನಮ್ಮ ಮನೆ ಹಿಂದೆ ದಕ್ಷಿಣ ಭಾಗಕ್ಕೆ ಇದು. ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನಮ್ಮ ಮನೆ ಹಿಂದೆ ಇದೆ, ನಾನು ಹಿಂದೆಯಿಂದ ನಾನು ನಿಮಗೆ ಆ ಮರದ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮರ ಹತ್ತೋಣ, ಕಾಯಿಗಳು ಯಾವ ರೀತಿ ಇರುತ್ತೆ, ನಲ್ಲಿಕಾಯಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಗೊತ್ತಾಯ್ತಲ್ಲ? ಸಾಮಾನ್ಯವಾಗಿ ನಲ್ಲಿಕಾಯಿಗಳು ನಮ್ಮ ಶರೀರಕ್ಕೆ ಬಹಳ ಉತ್ತಮವಾದದ್ದು ರೀ. ನಮ್ಮ ಶರೀರಕ್ಕೆ ಉತ್ತಮವಾದದ್ದು. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ. ಆರೋಗ್ಯ ಭಾಗ್ಯಕ್ಕೆ ಭಾಳ ಉತ್ತಮ ನಲ್ಲಿಕಾಯಿ. ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ನಾನು ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಗೊತ್ತಾಯ್ತಲ್ಲ? ಆರೋಗ್ಯಕ್ಕೆ ಉತ್ತಮ ಏನೇನಕ್ಕೆ ಅಂತ ನೋಡ್ಬೋಣ. ಆರೋಗ್ಯಕ್ಕೆ ಗೊತ್ತಾಯ್ತೇನ್ರಿ? ನೋಡ್ರಿ, ನಮ್ಮ ಮನೆ ಇಲ್ಲಿದೆ. ನಮ್ಮ ಮನೆ ಹಿಂದ್ಗಡೆ ನಾನಿದ್ದೀನಿ, ನೋಡಿದ್ರಲ್ಲ, ನಮ್ಮ ಮನೆ ಇದು. ನಮ್ಮ ಮನೆ ಸುತ್ತಲೂ ಮರಗಳೆಲ್ಲ ಇರುತ್ತೆ. ಗೊತ್ತಾಯ್ತಲ್ಲ? ಮನೆ ಮುಂದೆ ಆಗಲೇ ನೋಡಿದ್ರಿ. ಈಗ ಮನೆ ಹಿಂದೆ ನೋಡ್ತಾಯಿದ್ದೀರ. ಮನೆ ಹಿಂದೆ ಬೀಡಿದೆ, ಏನೂ ಇಲ್ಲಿ ಬೆಳೆ ಬೆಳೆದಿಲ್ಲ. ಗೊತ್ತಾಯ್ತಲ್ಲ? ಒಂದು ಪುಟ್ಟ ಮನೆ ನಂದು. ಇಲ್ಲಿ 6 ವರ್ಷಗಳ ಮೇಲಾಯಿತು ವಾಸ ಮಾಡ್ತಾಯಿದ್ದೀನಿ. ಮನೆಯ ಸುತ್ತಲೂ ಮಾವಿನ ಮರ, ಹಾಗೆ ಬೇವಿನ ಮರಗಳು, ಹಾಗೆ ಇನ್ನೂ ಬೇರೆ ಮರಗಳಿದೆ. ನೋಡಿದ್ರಲ್ಲ, ಕವರ್ ಆಗಿದೆ ಮರಗಳು ಈ ಮನೆಗೆ. ಮನೆಯ ಸುತ್ತಲೂ ಕೂಡ ಬರೀ ಹುಲ್ಲಿದೆ. ಓಕೆನಾ? ಈಗ ನಾವು ಹೋಗೋಣ. ನೋಡ್ರಿ, ಮೊದಲು ನಾವು ನಲ್ಲಿಕಾಯಿ ಏನೇನಕ್ಕಾಗುತ್ತೆ ಅಂತ ಒಂದು ಸಾರಿ ನೋಡೋಣ. ನೋಡ್ರಪ್ಪ, ನಲ್ಲಿಕಾಯಿ ಸೇವನೆಯಿಂದ, ಕಾಡು ನೆಲ್ಲಿಕಾಯಿ ಸೇವನೆಯಿಂದ ನಮ್ಮ ಶ್ವಾಸಕೋಶಗಳು ಫಿಲ್ಟ್ರ್ ಆಗ್ತವೆ, ಅಂದರೆ ಶುದ್ಧಿ ಆಗ್ತವೆ. ಹೃದಯಕ್ಕೆ, ಆರೋಗ್ಯಕ್ಕೆ, ಹೃದಯ ಅಂತೂ ಭಾಳ ಉತ್ತಮ.
ಕೆಲವರಿಗೆ ಹೃದಯಾಘಾತ ಅದು ಇದು ಇರುತ್ತೆ, ಅವ್ರಿಗೆ ಬಹಳ ಭಾಳ ಉತ್ತಮವಾದ ಆರೋಗ್ಯವನ್ನು ತಂದು ಕೊಡುತ್ತೆ. ಗೊತ್ತಾಯ್ತಲ್ಲ? ನಿಮ್ಗೆ ಗೊತ್ತಿರ್ಬೋದು ಬೇವಿನ ಮರ ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ. ನೋಡಿ, ಇದು ಬೇವಿನ ಗಿಡ. ಮೊದಲು ಇಲ್ಲಿ ಮರ ಹೊಡೆದಾಕಿದ್ದಾರೆ, ಆಮೇಲೆ ಚಿಗುರು ಬಂದಿದೆ, ಭಾರಿ ಚೆನ್ನಾಗಿ ಬಂದಿದೆ. ನೋಡಿರಿ, ಬೇವಿನ ಗಿಡ ಪಕ್ಕದಲ್ಲಿ ಒಂದು ಬಿಲ ಇದೆ. ಈ ಬಿಲ ಏನು ಗೊತ್ತಾ ನಿಮಗೆ? ಮುಂಗಸಿದ್ರೆ ಇದು ಮುಂಗಸಿ ಗೊತ್ತಲ್ಲ, ಮುಂಗಸಿ. ಇಷ್ಟು ದೊಡ್ಡ ಬಿಲ ಇದ್ದರೆ ಇದರಲ್ಲಿ ಇಲಿಗಳು ವಾಸ ಮಾಡಲ್ಲ, ಮುಂಗಸಿ ಅಂತ ತಿಳ್ಕೊಬೇಕು ನೀವು. ಹಾಗೆ ಅದರ ಪಕ್ಕದಲ್ಲಿ ಶುದ್ಧವಾಗಿದ್ದರೆ, ಬಿಲದ ಪಕ್ಕದಲ್ಲಿ ಶುದ್ಧವಾಗಿದ್ದರೆ ಜಾಗ, ಇದರಲ್ಲಿ ವಾಸ ಮಾಡ್ತಾಯಿದೆ ಮುಂಗಸಿ ಅಂತ ಅರ್ಥ. ಗೊತ್ತಾಯ್ತಲ್ರಿ? ತಿಳ್ಕೊಳ್ಳಿ, ಓಕೆನಾ? ಈಗ ನಾವು ಹೊರಡೋಣ, ನಲ್ಲಿಕಾಯಿ ಮರದ ಹತ್ರ ಹೋಗೋಣ. ನೋಡಿರಿ, ನಲ್ಲಿಕಾಯಿದಿಂದ ಆರೋಗ್ಯ ಭಾಗ್ಯ ಯಾವ್ಯಾವ ರೀತಿ? ಶ್ವಾಸಕೋಶಗಳು ಶುದ್ಧಿ ಆಗುತ್ತೆ, ಸುಲಭವಾಗಿ ಉಸಿರಾಟ ಆಡ್ಬೋದು, ಆಸ್ತಮಾ ಅವರು ಇವರು ಇರೋರು. ನೆಕ್ಸ್ಟ್ ಏನು ಗೊತ್ತೇನ್ರಿ? ಹೃದಯ ಅದೆಲ್ಲ ಹೃದಯಾಘಾತ ಆಗೋರು, ಹೃದಯದ ಪ್ರಾಬ್ಲಮ್ಗಳು ಇರೋರು, ಅವ್ರಿಗೆ ಭಾಳ ಉತ್ತಮ ಇದು. ಯಾವುದು? ರಕ್ತ ಪರಿಚಲನೆ ಎಲ್ಲ ಆಗಬೇಕಂದ್ರೆ ನಲ್ಲಿಕಾಯಿ ಸೇವನೆ ಮಾಡಬೇಕು, ಅದರಲ್ಲೂ ಕಾಡು ನಲ್ಲಿಕಾಯಿ. ಗೊತ್ತಾಯ್ತಲ್ಲ? ಇಲ್ಲಿ ತೋರಿಸ್ತೀನಿ ನಾನು. ನೋಡಿರಿ, ಮರ ಅಲ್ಲೇ ಇದೆ ರೀ. ನೋಡಿರಿ, ಸ್ವಲ್ಪ ದೂರದಲ್ಲಿದೆ ಮರ. ನಾನು ನಿಮಗೆ ತೋರಿಸ್ತೀನಿ, ಕರ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ನಮ್ಮ ಮೆದುಳು ಇರುತ್ತಲ್ಲನ್ರಿ, ನಮ್ಮ ಬ್ರೈನ್ಗೆ ಭಾಳ ಉತ್ತಮ ಇದೆ ಮೆದುಳು. ನಮ್ಮ ಮೆದುಳು ನರ್ವ್ ಸಿಸ್ಟಮ್, ನ್ಯೂರಾನ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಲ್ಲಿಕಾಯಿ ಸೇವನೆ, ಕಾಡು ನಲ್ಲಿಕಾಯಿ ಸೇವನೆ ಭಾಳ ಉತ್ತಮ, ನೆನಪಿಟ್ಕೊಳ್ಳಿ. ಆಮೇಲೆ ನರ್ವ್ ಸಿಸ್ಟಮ್, ನಮ್ಮ ಶರೀರದಲ್ಲಿ ನರಗಳ ದೌರ್ಬಲ್ಯ, ಮೂಳೆಗಳ ಒಂದು ಸವಿತ, ಮೂಳೆಗಳ ನೋವು, ಕಾಲುಗಳ ನೋವು, ಹೊಟ್ಟೆ ಕಿಡ್ನಿ ಫಿಲ್ಟ್ರೇಷನ್ನು, ಇವೆಲ್ಲಕ್ಕೂ ಕಾಡು ನಲ್ಲಿಕಾಯಿ ಬಹಳ ಮುಖ್ಯ. ನೋಡ್ರಿ, ಕಾಡು ನಲ್ಲಿಕಾಯಿ ಮರದ ಹತ್ರ ನಾನು ಬಂದುಬಿಟ್ಟಿದ್ದೀನಿ. ಈಗ ನಿಮ್ಮನ್ನು ಕರ್ಕೊಂಡು ಬಂದುಬಿಟ್ಟಿದ್ದೀನಿ. ಈ ಮರ ಹತ್ತಬೇಕೀಗ, ಕಾಯಿಗಳು ಬಿಟ್ಟಿದೆ ಅಂತ ನಾರಾಯಣ ರೆಡ್ಡಿ ಎಮ್ ಈ ತೋಟದ ಮಾಲೀಕ. ನಾರಾಯಣ ರೆಡ್ಡಿ ಎಮ್ ಈ ತೋಟದ ಮಾಲೀಕ, ಅವ್ರ ಮಾವ ಅವರು ಈ ತೋಟದ ಮಾಲೀಕರು. ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು. ಅವ್ರದ್ದು ತೋಟ ಇದು. ನಾನು ಇಲ್ಲಿ ಬಂದಿದ್ದೀನಿ. ನಾನು ಈ ಊರಲ್ಲಿ ಇರೋದಿಲ್ಲ ಹೆಚ್ಚಾಗಿ. ನಾನೇನಿದ್ರು ಬೆಂಗಳೂರು, ಮೈಸೂರು ಇತ್ಯಾದಿ ಬೇರೆ ಗೌರಿಬಿದನೂರು ಅಂಥ ಕಡೆ ಇರ್ತೀನಿ. ನೋಡಿ, ಇದು ನಲ್ಲಿಕಾಯಿ ಮರ. ನೀವು ನೋಡ್ತಾ ಇದ್ರೆ ಈಗ ನಲ್ಲಿಕಾಯಿ ಮರ, ಮರದಲ್ಲಿ ಕಾಯಿಗಳು ಬಿಟ್ಟಿದೆ, ನೀವು ನೋಡ್ಬೋದು. ಮರದಲ್ಲಿ ನಲ್ಲಿಕಾಯಿ ಮರದಲ್ಲಿ ಕಾಯಿಗಳು ಬಿಟ್ಟಿದೆ. ಈಗ ಮರ ಹತ್ತೋಣ ನಾವು. ಹತ್ಬಿಟ್ಟು ನಿಮಗೆ ಕಾಯಿನ ಕಿತ್ತು ತೋರಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಮೊದಲು ಮರ ನೋಡ್ಕೊಳ್ಳಿ ಯಾವ ಥರ ಇದೆ ನಲ್ಲಿಕಾಯಿ ಮರ ಅಂತ. ನಿಮಗೆಲ್ಲ ಗೊತ್ತಿರುತ್ತೆ ಕಾಡು ನಲ್ಲಿಕಾಯಿ ಮರ. ಓಕೆ ಅವರೇ, ನಿಮ್ಗೆ ಒಳ್ಳೇದಾಗಲಿ. ಈ ಮರ ಹತ್ತೋಣ. ಈಗ ಮರದಲ್ಲಿ ನಾವು ನೋಡೋಣ, ಓಕೆನಾ? ಈಗ ಮರ ಹತ್ತಬೇಕು, ನಿಮಗೋಸ್ಕರ ನಾನು ಪ್ರಯತ್ನ ಪಡ್ತೀನಿ. ಭಾಳ ಉತ್ತಮ, ಆರೋಗ್ಯ ಭಾಗ್ಯಕ್ಕೆ ಉತ್ತಮ. ನೆನಪಿಟ್ಕೊಳ್ಳಿ ಇವರೇ, ನಲ್ಲಿಕಾಯಿ ಮರ. ಗೊತ್ತಾಯ್ತಾ? ಈ ಮರ ಹತ್ತೋಣ. ಈಗ ಮರ ಹತ್ತಿ ನಾನು ತುಂಬ ದಿನ ಆಯಿತು, ತುಂಬ ವರ್ಷಗಳಾಯಿತು. ಮೊದಲು ನಾನು ನಿಮ್ಮ ಹಾಗೆ ಸಂಸಾರಿ ಆಗಿರೋವಾಗ ಹತ್ತಿದ್ದೆ. ಈಗ ಮರದ ಮೇಲೆ ನಾನು ಈ ಕಾಯಿಗಳನ್ನು ಈಗ ತೋರಿಸ್ತಾ ಇದ್ದೀನಿ. ಆದರೆ ಮರ ಹೇಗೆ ಹತ್ತಿದೆ ಅಂತ ನಾನು ನಿಮಗೆ ತೋರಿಸ್ಲಿಲ್ಲಲ್ವ? ತೋರಿಸ್ತೀನಿ. ಈ ಕೋಲಾರ ಜಿಲ್ಲೆಯಲ್ಲಿ ಸ್ವಲ್ಪ ರೋಗ ಜಾಸ್ತಿ. ಸರಿಯಾಗಿ ಯಾವುದೇ ತರಕಾರಿಗಳು, ಹಣ್ಣುಗಳು, ಕಾಯಿಗಳು ದೊಡ್ಡವಾಗಲ್ಲ, ಫ್ರೆಶ್ ಆಗಿರಲ್ಲ. ಬೇಜಾರು ಮಾಡ್ಕೋಬೇಡಿ, ಇದು ಫ್ರೆಶ್ ಆಗಿಲ್ಲ, ಆದರೂ ಕಾಯಿ ಬಿಟ್ಟಿದೆ. ಮೊದಲು ನಾವು ಮರ ಹತ್ತೋದು ಹಿಂಗೆ ಟ್ರೈ ಮಾಡೋಣ. ನೋಡ್ರಿ, ಇದು ಮರ ಹತ್ತೋದು ಅಂದರೆ ಅಷ್ಟು ಸುಲಭ ಅಲ್ಲ. ಆದರೆ ನಾನು ಚಿಕ್ಕ ಹುಡುಗ ಅಲ್ಲಿ ಬಹಳ ಸುಲಭವಾಗಿ ಹತ್ಬಿಡ್ತಾ ಇದ್ದಾರೆ. ದೊಡ್ಡ ತೆಂಗಿನ ಮರಗಳು ಹತ್ತಿದ್ದೆ. ಸುಮಾರು 50 ಮೀಟ್ರು ಎತ್ತರವಾಗಿರೋ ಮರಗಳು ಹತ್ತಿದ್ದೆ. ಹತ್ರ 100 ಮೀಟರ್ ಎತ್ತರ ಇರಲಿ ತೆಂಗಿನ ಮರಗಳು ಹತ್ತಾ ಇದ್ದೆ, ಕಾಯಿ ಕೇಳ್ತಿದ್ದೆ. ಆದರೆ ಈಗ ಕೂತು ಧ್ಯಾನ ಮಾಡಿ ಒಂದು ಕಡೆನೇ ಮೂಳೆ, ಮಾಂಸ, ನರಗಳೆಲ್ಲ ಹಾಗೇ ದೋಗಿರ್ತಾವಲ್ಲನ್ರಿ. ಅಪ್ಪಿ ನಾವು ಏಕಾಏಕಿ ಮರಗಳು ಹತ್ತಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ರೀ. ನರಗಳೆಲ್ಲ ಹಾಗಾಗೆ ಇದಾಗ್ಬಿಡುತ್ತೆ. ಅದಕ್ಕೆ ಯಾವ ಕಾರಣಕ್ಕೋ ವಯಸ್ಸಾದಮೇಲೆ, ಅದರಲ್ಲೂ ಧ್ಯಾನ ತಪಸ್ಸು ಮಾಡೋರು, ಯೋಗ ಮಾಡೋರು, ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾರಲ್ಲ, ಅವರು ಈ ರೀತಿ ಮರಗಳೆಲ್ಲ ಹತ್ತಕ್ಕೆ ಹೋಗ್ಬಾರ್ದು ರೀ. ನಿಜ ಹೇಳ್ಬೇಕಾದ್ರೆ ನಾನು ಇಷ್ಟು ಎತ್ತರವಾಗಿ ಮರ ಹತ್ತಿರೋದು ಇದೇ ಎಷ್ಟೋ ವರ್ಷಗಳಿಂದ ರೀ. ಸುಮಾರು ಒಂದು 30, 35, 40 ವರ್ಷಗಳಿಂದ ನಾನು ಈ ರೀತಿ ಎತ್ತರವಾದ ಮರ ಹತ್ತಿರೋದು. ನಿಜ ಹೇಳ್ತಾ ಇದ್ದೀನಿ ರೀ. ಇಷ್ಟು ಎತ್ತರವಾದ ಮರನ ನಾನು 40 ವರ್ಷಗಳಿಂದ ರೀ. ನಾನು ಚಿಕ್ಕ ಹುಡುಗಲ್ಲಿ ಒಂದು 17, 18 ವಯಸ್ಸಿಗೆ ಮರ ಹತ್ತೋದು ಬಿಟ್ಬಿಟ್ಟೆ ನಾನು. 17, 18 ವಯಸ್ಸಿಗೆ ಮರ ಹತ್ತೋದು ಬಿಟ್ಬಿಟ್ಟೆ. ಆಮೇಲೆ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋದೆ. ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಹಂಗಂಗೆ ಇದ್ದೋದೆ. ಆಮೇಲೆ ಯಾವತ್ತೂ ನಾನು ಮರ ಹತ್ತಕ್ಕೆ ಹೋಗಲಿಲ್ಲ. ಆದರೆ 15 ವಯಸ್ಸಿಗಿಂತೂ ಚಿಕ್ಕ ಹುಡುಗ ಇರೋವಾಗ ಮರಗಳಲ್ಲಿ ಈ ರೀತಿ ಕಾಯಿಗಳು, ಹಣ್ಣುಗಳೆಲ್ಲ ತಿಂತಿದ್ದೆ ನಾನು. ಗೊತ್ತಾಯ್ತಲ್ಲ? ಇದು ನೋಡಿ ನಲ್ಲಿಕಾಯಿ, ಕಾಡು ನಲ್ಲಿಕಾಯಿ. ಇಷ್ಟು ದೊಡ್ಡ ಎತ್ತರವಾದ ಮರ ಹತ್ಬಿಟ್ಟಿದ್ದೀನಿ ನಾನೀಗ. ತುಂಬ ಮೇಲೆ ಇದ್ದೀನಿ ರೀ ನಾನು. ಅರ್ಥ ಆಯ್ತಾ? ಮೇಲೆ ಇದ್ದೀನಿ ನಾನು. ತುಂಬ ನೋಡ್ಬೋದು ನೀವು. ಪಕ್ಕದಲ್ಲಿ ಮರಗಳು ಸಣ್ಣದಾಗಿ ಕಾಣುತ್ತೆ ನಿಮಗೆ.
ತುಂಬ ಮೇಲೆ ಇದ್ದೀವಿ ನಾನೀಗ. ಇದೇ ಫಸ್ಟ್ ಟೈಮ್ ಹತ್ತಿರೋದು. ಸುಮಾರು ರೀ 40 ವರ್ಷಗಳ ಹಿಂದೆ ರೀ ನಾನು ಇಷ್ಟು ದೊಡ್ಡ ಮರ ಹತ್ತಿರೋದು, ನೆನ್ಪಿಟ್ಕೊಳ್ರಿ. ಇವತ್ತು ಹತ್ತಕ್ಕಾಗಲ್ಲ ಅಂದ್ಕೊಂಡೆ ನಾನು, ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಕೈ ಕಾಲು ಹಿಡ್ಕೊಬೋದು, ನರಗಳು ಹಿಡ್ಕೊಬೋದು ಅಂದ್ಕೊಂಡೆ. ನೋಡಿರಿ ಹೆಂಗೆ ಕಾಯಿಗಳು ಬಿಟ್ಟಿದೆ ನೋಡಿರಿ, ನಲ್ಲಿಕಾಯಿ ನೋಡಿರಿ ಎಷ್ಟೊಂದು ಕಾಯಿ ಇದೆ ನೋಡಿರಿ. ಗೊತ್ತಾಯ್ತಲ್ಲ ಮರದಲ್ಲಿ ಅಪ್ಪಪ್ಪ ಎಷ್ಟೊಂದು ಇದೆನೋ ರೀ, 100 ಕಾಯಿಗಳಿದೆ ರೀ. ಇದೆಲ್ಲ ಕಿತ್ಕೊಬಿಟ್ಟು ಉಪ್ಪಿನಕಾಯಿ ಮಾಡ್ಬೋದು ರೀ. ಪತಂಜಲಿ ಯೋಗ ಇದೆಯಲ್ಲ, ಅಲ್ಲ ಪತಂಜಲಿ ಆಯುರ್ವೇದಿಕ್ ಇದೆಯಲ್ಲ, ಈ ಕಾಯಿಗಳಿಂದ ಬಹಳ ಚೆನ್ನಾಗಿ ಆಮ್ಲೀಯ ಒಂದು ಇದು ಮಾಡಿದ್ದಾರೆ ರೀ. ಅದು ನಾನು ತೋರಿಸ್ತೀನಿ ಈಗ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಚಪಾತಿಗೆ ಎಲ್ಲ ಹಾಕ್ಕೋಬೋದು ಈ ಕಾಯಿಗಳಿಂದ ಮಾಡಿರೋದು. ನೋಡಿರಿ ಎಷ್ಟೊಂದು ಕಾಯಿಗಳಿದೆ ನೋಡಿರಿ, ರಾಶಿ ಕಾಯಿಗಳಿದ್ದಾವೆ ರೀ ರೆಂಬೆಗಳಲ್ಲಿ. ಅಲ್ಲೇನು ರೀ ಕಾಡು ನಲ್ಲಿಕಾಯಿ ರೀ. ಏನೇನು ಉಪಯೋಗ ಇದು? ಮೆದುಳು ಫ್ರೆಶ್ ಆಗೋಕ್ಕೆ, ಬುದ್ಧಿಮತ್ತೆಗೆ, ಆಮೇಲೆ ಕಫ ಗಿಫ ಎಲ್ಲ ತೆಗೆದುಬಿಡುತ್ತೆ, ಆಮೇಲೆ ಕಫ ಎಲ್ಲ ಗಂಟ್ಲಲ್ಲಿರೋದು ತೆಗೆದುಬಿಡುತ್ತೆ, ಆಮೇಲೆ ಸಮಶೀತೋಷ್ಣದಲ್ಲಿ ಇಡುತ್ತೆ. ಗೊತ್ತಾಯ್ತೇನು ರೀ? ನೋಡಿರಿ ನಾನು ಮರದಲ್ಲಿದ್ದೀನಿ ರೀ, ಮೇಲೆ ಮರದಲ್ಲಿದ್ದೀನಿ. ಗೊತ್ತಾಯ್ತಲ್ಲ, ಇದೇ ಫಸ್ಟ್ ಟೈಮ್ ಹತ್ತಿರೋದು ನಾನು. ಯಾವಾಗೋ ನಾನು ಚಿಕ್ಕ ಹುಡುಗಲ್ಲಿ ಹತ್ತಿದ್ದೆ ರೀ, ನಿಮಗೋಸ್ಕರ ನಾನು ಹತ್ತಿರೋದು, ನೆನ್ಪಿಟ್ಕೊಳ್ಳಿ. ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇವತ್ತೊಂದು ರಿಲ್ಯಾಕ್ಸ್ ಮೂಡು, ಅದಕ್ಕೆ ತೋರಿಸ್ತಾಯಿದ್ದೀನಿ. ಗೊತ್ತಾಯ್ತಲ್ಲ, ಈ ಕಾಯಿಗಳೆಲ್ಲ ನಾನು ತಿನ್ನಲ್ಲ ಹಂಗೆ ಡೈರೆಕ್ಟು. ಏನಿದ್ರು ಪತಂಜಲಿಯವರು ಮಾಡಿದ್ದಾರೆ ಈ ಕಾಯಿಗಳನ್ನ, ಅದು ಭಾಳ ಚೆನ್ನಾಗಿರುತ್ತೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಚಪಾತಿಗೆಲ್ಲ ಹಾಕ್ಕೊಂಡು ತಿನ್ಬೋದು. ಇವೆಲ್ಲ ಉಪ್ಪು ಖಾರ ಹಾಕ್ಕೊಂಡು ಹೆಣ್ಮಕ್ಳು ತಿಂತಾರೆ, ಹೆಣ್ಮಕ್ಳು ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ ಈ ಕಾಯಿಗಳು. ಅದೇ ನಾನು ಮಿಡ್ಲ್ ಸ್ಕೂಲಲ್ಲಿ ಇರೋವಾಗ ನಮ್ಮ ಸ್ಕೂಲ್ ಹತ್ರದಿಂದ ಸುಮಾರು 2 ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿ ಕಾಡಲ್ಲಿ ಈ ಕಾಯಿಗಳು ಕಿತ್ಕೊಂಡ್ಬಂದು ನಾವು ತಿಂತಾಯಿದ್ವಿ ಮಧ್ಯಾಹ್ನ ಟೈಮು. ಸ್ಕೂಲಲ್ಲಿರುವಾಗ ಮಧ್ಯಾಹ್ನ ಟೈಮು ಊಟಕ್ಕೆ ಬಿಡ್ತಾರಲ್ಲ, ಆ ಟೈಮಲ್ಲಿ ಕಿತ್ಕೊಂಡ್ಬಂದು ತಿಂತಾಯಿದ್ವಿ. ಗೊತ್ತಾಯ್ತೇನ್ರಿ? ಈಗ ತಿನ್ನೋಕ್ಕಾಗಲ್ಲ ಬಿರ್ರಿ ಹುಳಿ. ಈಗೇನಿದ್ರು ನಾನು ಪತಂಜಲಿ ತಂದು ಇಟ್ಕೊಂಡಿದ್ದೀನಿ. ಇದೊಂದು 180 - 200 ರೂಪಾಯಿ ಆಗುತ್ತೆ. ಇದು ಹಣ್ಣುಗಳ ಪಾಕು, ಹಣ್ಣುಗಳ ರಸದಿಂದ ಬೇರೆ ಬೇರೆ ಆಪಲ್ಲು, ಮತ್ತೊಂದು ದ್ರಾಕ್ಷಿ ಎಲ್ಲ ಹಣ್ಣುಗಳ ರಸದಲ್ಲಿ ಒಂದು ಪಾಕ್ ಮಾಡಿದ್ದಾರೆ. ಒಳ್ಳೆ ನೋಡೋಕ್ಕೆ ಜಾಮೂನ್ ಥರ ಇದೆ. ಜಾಮೂನ್ ಅಲ್ಲ ರೀ, ಇದು ನಲ್ಲಿಕಾಯಿ ರೀ, ಪತಂಜಲಿಯವರು ಮಾಡಿರೋದು. ತೋರಿಸ್ತೀನಿ ನಾನು. ನೋಡಿರಿ, ಇದು ಚಪಾತಿಗಾಗುತ್ತೆ, ರೊಟ್ಟಿಗಾಗುತ್ತೆ, ಬಹಳ ಚೆನ್ನಾಗಿರುತ್ತೆ ರೀ. ಒಂಚೂರು ಹುಳಿ ಇರಲ್ಲ ರೀ ಇದು. ಅದೇ ಮರದಲ್ಲಿ ನೋಡಿದ್ರೆ ಭಾಳ ಭಯಾನಕವಾಗಿರುತ್ತೆ ಹುಳಿ. ಇದು ನೋಡಿರಿ, ಒಂದು ಚೂರು ಹುಳಿ ಇರಲ್ಲ ರೀ, ಒಂದು ಚೂರು ಹುಳಿ ಕೂಡ ಇರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದು ತಗೊಂಡು ತಿನ್ನಿರಿ, ಆರೋಗ್ಯಕ್ಕೆ ಒಳ್ಳೇದ್ರಿ ಇದು. ಒಂದು ಚೂರು ಹುಳಿ ಇರಲ್ಲ, ಹಂಗಂಗೆ ತಿನ್ಬೋದು. ಗೊತ್ತಾಯ್ತಾ? ಬೇಕಾದ್ರೆ ನೀವು ಚಪಾತಿ ಕೂಡ ಹಾಕ್ಕೊಂಡು ತಿನ್ಬೋದು ರೀ. ಏನಾದರೂ ಸಾಂಬಾರಿಲ್ಲ, ಚಟ್ನಿ ಇಲ್ಲ ಅಂದರೆ ಇದು ಆರೋಗ್ಯಕ್ಕೆ ಒಳ್ಳೇದು. ಇನ್ನೊಂದು, ಊಟಕ್ಕೆ ಮುಂಚೆ ತೊಗೋಬೇಕಿದು ಕಾಯಿ, ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಹೊತ್ತು ಊಟಕ್ಕೆ ಮುಂಚೆ ತೊಗೋಬೇಕು. 1 ಲೋಟ ಲೈಟಾಗಿ ಬಿಸಿನೀರು ಕುಡ್ಕೋಬೇಕು. 1 ಲೋಟ ಬೆಳಗ್ಗೆ ಊಟಕ್ಕೆ ಮುಂಚೆ ಉಪವಾಸ ಇರಬೇಕು, ಆ ಟೈಮಲ್ಲಿ ತಿನ್ನಬೇಕು. ಆಮೇಲೆ ಊಟ ಮಾಡಬೇಕು. ಇದು ತಿಂದಾದಮೇಲೆ ಒಂದು 2 ಅವರ್ ಆದಮೇಲೆ ಊಟ ಮಾಡಬೇಕು, ಕನಿಷ್ಠ 1 ಅವರ್ ಆದಮೇಲೆ. ಗೊತ್ತಾಯ್ತೇನ್ರಿ? ಮೊದಲು ಊಟಕ್ಕೆ ಮುಂಚೆ ತಿನ್ಕೊಳ್ಳಿ, ಆಮೇಲೆ 1 ಅವರ್ ಆದಮೇಲೆ ತಿಂಡಿ ತಿನ್ಕೊಳ್ಳಿ. ಬೇಕಾದ ಚಪಾತಿಗೆ ಹಾಕ್ಕೊಂಡು ತಿನ್ಕೊಳ್ಳಿ. ಓಕೆನಾ? ಇಷ್ಟು ಇದರ ಮಾಹಿತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಕೂಡ ಇದು ತಗೊಳ್ಳಿ. ನೋಡಿ, ಅದ್ರ ಹೆಸರು ತೋರಿಸ್ತಾ ಇದ್ದೀನಿ ನಿಮಗೆ. ಹೆಸರಿದೆ, ಓದ್ಕೊಬಿಡಿ. ಪತಂಜಲಿ ಅವ್ರದ್ದು. ಗೊತ್ತಾಯ್ತೇನ್ರಿ? ಪತಂಜಲಿ ಅವ್ರದ್ದು ಆಮ್ಲ ಅಂತ ಇರುತ್ತೆ ಇದು. ಗೊತ್ತಾಯ್ತೇನ್ರಿ? ತಗೊಳ್ಳಿ, ಇದರಲ್ಲಿ ಕೇಳಿ, ಇದನ್ನು ತೋರಿಸಿ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಳ್ಳಿ. ಈ ಡಬ್ಬನ ನೀವು ಆಯುರ್ವೇದಿಕ್ ಇದು ಸ್ಟೋರ್ಗಳಲ್ಲಿ ಸಿಗುತ್ತೆ ನಿಮಗೆ, ಏನು ವೆರಿ ಮಾಡಬೇಡಿ. ಆರಾಮಾಗಿ ಚಪಾತಿಗೆ ಹಾಕ್ಕೊಂಡು ತಿನ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು. ಓಕೆ ಅವರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆನಾ? ಓಕೆ, ಸದಾ ನಿಮಗೆ ಆರೋಗ್ಯ ಭಾಗ್ಯ ಲಭಿಸ್ಲಿ, ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಲಭಿಸ್ಲಿ, ನಿಮ್ಮಿಂದ ನಿಮ್ಮ ಮನೇಲಿ ಇರೋರ್ಗೂ ಆರೋಗ್ಯ ಭಾಗ್ಯ ಲಭಿಸ್ಲಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ.